ಇಂಪಾರ್ಟೆಂಟ್ ವಿಚಾರ ಏನು ಅಂತ ಹೇಳಿದ್ರೆ ಪ್ರತಿಯೊಂದರಲ್ಲೂ ಕೂಡ ರಾಮ ಕೃಷ್ಣ ಇಂಥದ್ದು ಸೇರಿಸುವಂಥದ್ದು. ಇವಾಗ ಹನುಮಂತನಿಗೆ ತನ್ನ ಒಂದು ಶಕ್ತಿ ಇರುತ್ತೆ, ತುಂಬ ವಿಚಾರದಲ್ಲಿ ಹನುಮಂತನ ದೇವಸ್ಥಾನಕ್ಕೆ ಹೋಗ್ತಾರೆ. ಅದೇ ರೀತಿಯಲ್ಲಿ ಮಹಾತ್ಮ ಗಾಂಧಿ ಅವರು ಕೂಡ ರಾಮನ ಭಕ್ತನೇ. ಸಾಯೋ ಸಂದರ್ಭದಲ್ಲಿ ಹೇ ರಾಮ್ ಅಂತಲೇ ಹೇಳಿದು ಸತ್ತಿದ್ದು. ಅಂಥ ವ್ಯಕ್ತಿಯ ಹೆಸರು ತೆಗೆದಾಕ್ಬಿಟ್ಟು ಇವತ್ತು ರಾಮನ ಹೆಸರೇನೆ ಹಾಕ್ತೀನಿ, ರಾಮ್ ಬಾಣ ಎಲ್ಲದಕ್ಕೂ ಅಂತ ಹೇಳಿದ್ರೆ ಆಗೋದಿಲ್ಲ. ಒಂದೊಂದಕ್ಕೆ ಹನುಮಂತನ ಬಾಣನೂ ಆಗುತ್ತೆ, ಒಂದೊಂದಕ್ಕೆ ಮಹಾತ್ಮ ಗಾಂಧಿ ಬಾಣನೂ ಆಗುತ್ತೆ. ಅದೇನು ಅಂತ ಹೇಳಿದ್ರೆ ಮಹಾತ್ಮ ಗಾಂಧಿ ಯಾವಾಗಲೂ ಕೂಡ ಈ ಪ್ರದೇಶ ಅಂದರೆ ರೂರಲ್ ಎಕಾನಮಿಗೆ ಯಾವತ್ತೂ ಕೂಡ ಅವ್ರು ಆದ್ಯತೆ ಕೊಡ್ತಾಯಿದ್ರು. ಯಾವತ್ತೂ ಕೂಡ ಮಹಾತ್ಮ ಗಾಂಧಿ ಮಾತಾಡ್ತಿದ್ದು ರೂರಲ್ ಸೆಕ್ಟರ್ ಬಗ್ಗೆನೇ. ಅದನ್ನು ಬಿಟ್ಟು ಇವತ್ತು ಅದು ಹೆಸರೇ ಚೇಂಜ್ ಮಾಡ್ತೀನಿ ಅಂತ ಹೇಳಿದ್ರೆ ನಿಜವಾಗ್ಲೂ ಯಾವುದೇ ಒಬ್ಬ ಇವಾಗ ಪ್ರಧಾನಮಂತ್ರಿ ಕೂಡ ಎಲ್ಲೇ ಹೋದರೂ ಕೂಡ ಫಸ್ಟು ಮಹಾತ್ಮ ಗಾಂಧಿ ಹೆಸರೇ ಹೇಳ್ತಾರೆ. ಆದರೆ ಅವ್ರ ಹೆಸರು ಯಾಕೆ ತೆಗಿತಾರೆ? ಸೊ ಇದು ಭಾರತೀಯ ಜನತಾ ಪಕ್ಷದವರು ಆನ್ಸರ್ ಮಾಡಬೇಕಾಗುತ್ತೆ, ನಮ್ಮ ಜನ ಕೂಡ ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಈಗ ನಿನ್ನೆ ಸದನದಲ್ಲಿ ನಡೆದಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಅನೇಕ ಮಾಜಿ ಅಡ್ವೊಕೇಟ್ ಜನರಲ್ಗಳು ಮತ್ತು ಅನೇಕ ಸಂವಿಧಾನ ತಜ್ಞರು ಸಹ ಈ ಬಗ್ಗೆ ಮಾನ್ಯ ರಾಜ್ಯಪಾಲರು ತಮ್ಮ ಹೊಣೆಗಾರಿಕೆಯನ್ನು ಮಾಡಿದ್ದಾರೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಹೇಗಿದ್ರೂ ಇವಾಗ ಈ ಸರ್ಕಾರ, ರಾಜ್ಯ ಸರ್ಕಾರ ಅದನ್ನು ಸುಪ್ರೀಂ ಕೋರ್ಟಲ್ಲಿ ಪ್ರಶ್ನೆ ಮಾಡುವಂಥದ್ದು ಇದ್ದೇ ಇದೆ. ಮತ್ತು ಅದನ್ನು ಪ್ರಶ್ನೆ ಮಾಡಿದ್ರು ಸಹ ಅಂತಿಮವಾಗಿ ಒಂದು ತಾರ್ಕಿಕ ಅಂತ್ಯವನ್ನು ಕಾಣಿಸುವಂಥ ಒಂದು ಸ್ಪಷ್ಟವಾದಂಥ ನಿರ್ದೇಶನ ಅಲ್ಲಿಂದಲೇ ಬರುವಂಥದ್ದು ನಡೆಯುತ್ತೆ ಅನ್ನುವಂಥದ್ದು ಒಂದು. ಮತ್ತು ಈ ಹಿಂದೆ ಮನ್ರೇಗಾಗೆ ಸಂಬಂಧಪಟ್ಟಂಥ ವಿಚಾರಗಳೇನಿತ್ತಲ್ಲ, ಈ ಮನ್ರೇಗಾದಲ್ಲಿ ಏನಿತ್ತಲ್ಲ ಮಿಸ್ಮ್ಯಾನೇಜ್ಮೆಂಟ್ ಮಾಡುವಂಥದ್ದು, ಹೈಲಿ ಕರಪ್ಷನ್ ಇರ್ತಕ್ಕಂಥದ್ದು, ಆಮೇಲೆ ಕಾಲಕ್ಕೆ ಇವರಿಗೆ ಏನು ವೇಜಸ್ಸು ಸಿಗ್ತಾ ಇರಲಿಲ್ವಲ್ಲ, ಇದನ್ನ ವಿ ಬಿ ರಾಮ್ಜಿಯಲ್ಲಿ ಇಂಥದಕ್ಕೆಲ್ಲಕ್ಕೂ 100% ಕಡಿವಾಣ ಹಾಕಿದ್ದಾರೆ. ಹಾಗಾಗಿ ಇದು ಉತ್ತಮವಾದಂತ ಕಾಯ್ದೆ. ಬಹಳ ಸಿಟ್ಟು ಬರುತ್ತೆ ನಿಮ್ಗೆ ಇಷ್ಟ ಆಗದೆ ಇರೋ ಪ್ರಶ್ನೆ ಕೇಳಿದ್ರೆ. ನಾನು ಕೇಳಿದ ಪ್ರಶ್ನೆ, ಈ ಯೋಜನೆಗೆ ಕೇಂದ್ರ ಸರ್ಕಾರ ಮೊದಲು 90% ಹಣ ಹಾಕ್ತಿತ್ತು, ರಾಜ್ಯ ಸರ್ಕಾರ ಬರೀ 10% ಹಾಕ್ತಿತ್ತು. ಈಗ ಬದಲಾದ ಕಾನೂನಲ್ಲಿ ಕೇಂದ್ರ ಸರ್ಕಾರ ಬರೀ 40% ಕೇಳಿಸ್ಕೊಳ್ಳಿ, 40% ಹಾಕುತ್ತೆ, 60% ರಾಜ್ಯ ಸರ್ಕಾರ ಹಾಕಬೇಕು. ಸೊ ಮೋದಿಯವ್ರು ಹೇಳೋದು, ನಿಮ್ಗೆ ರಾಜ್ಯಕ್ಕೆ ನಾನು ಕಡಿಮೆನೇ ಕೊಡ್ತೀನಿ, ನೀವು ಭ್ರಷ್ಟಾಚಾರದ ಹಣನ ಇದ್ರೊಳಗೆ ಹಾಕ್ಕೊಳ್ಳಿ ಅಂತ. ಯಾಕೆ ಹಂಗೆ ಹೇಳ್ತಾರೆ ಮೋದಿ ಅವರು? ಅಂದ್ರೆ ರಾಜ್ಯದ ಬಗ್ಗೆ ಅವ್ರಿಗೆ ಕನ್ಸರ್ನ್ ಇಲ್ವಾ? ಅಲ್ಲ, ರಾಜ್ಯದ ಬಗ್ಗೆ ಕನ್ಸರ್ನ್, ನಾವು ಅನ್ಯಾಯ ಮಾಡ್ತೀವಿ, ನೀವು ಬೇಕಾದ್ರೆ ಭ್ರಷ್ಟಾಚಾರ ಕಡಿಮೆ ಮಾಡ್ಕೊಂಡು ಹಣ ಹಾಕೊಳ್ಳಿ ಅಂದ್ರೆ ಅದನ್ನ ಹೇಳೋದಕ್ಕೆ ಅವ್ರು ಯಾರು ಸರ್? ಅದನ್ನ ಹೇಳೋದಕ್ಕೆ ಅವ್ರು ಯಾರವರು ಹೇಳಕ್ಕೆ? ರಾಜ್ಯದಲ್ಲಿ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ 100% ಗ್ರಾಂಟ್ ಅಲ್ಲಿ ಬೇರೆ ಬೇರೆ ಯೋಜನೆಗಳು ಬರ್ತಾ ಇದಾವಲ್ಲ, ಅದ್ರ ಬಗ್ಗೆ ಕಾಂಗ್ರೆಸ್ ಮಾತಾಡ್ಬೇಕಲ್ಲ, ನೀವು ಮಾತಾಡ್ಬೇಕಲ್ಲ. ಅಲ್ಲ, ಒಂದ್ ನಿಮಿಷ. ನಾಳೆ ರಾಜ್ಯಕ್ಕೊಂದು ಭೀಕರ ಪ್ರವಾಹ ಬರುತ್ತೆ, ಪ್ರವಾಹ ಬಂದು ಎಲ್ಲ ಕೊಚ್ಕೊಂಡು ಹೋಗುತ್ತೆ, ಕಡಿಮೆ ಅನುದಾನ ಕೊಡ್ತಾರೆ. ಯಾಕೆ ಕೇಂದ್ರ ಕಡಿಮೆ ಅನುದಾನ ಕೊಟ್ಟಿದೆ ಪ್ರವಾಹಕ್ಕೆ ಪರಿಹಾರ ಅಂದ್ರೆ? ನಿಮ್ದು ಭ್ರಷ್ಟಾಚಾರ ಕಡಿಮೆ ಮಾಡ್ಕೊಂಡು ಅದಕ್ಕೆ ಹಾಕೋಬಿಡಿ ಅಂದ್ರೆ ಏನ್ರಿ ಒಕ್ಕೂಟ ವ್ಯವಸ್ಥೆ? ಏನಪ್ಪ, 5 ಲಕ್ಷ ರೂಪಾಯಿ ಅವ್ರು ಕೊಟ್ಟಂತದ್ದು ಆಟೋಮೆಟಿಕ್ ಆಗಿ ಅವ್ರು ಕೊಟ್ಟಂತದ್ದು, ಅದು ಅವರ ಬದ್ಧತೆ, ಆಯ್ತು ಬಿಡಿ. ಅದು ಅವರ ಕಮಿಟ್ಮೆಂಟ್. 33% ಮಹಿಳೆಯರಿಗೆ ಕಡ್ಡಾಯವಾಗಿ ಕೊಡಬೇಕು. ಆದ್ರೆ ಈಗ ಅದ್ರ ಬಗ್ಗೆ ಏನೂ ಮಾತಾಡಿಲ್ಲ ಈ ಯೋಜನೆಯಲ್ಲಿ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. 33% ರಿಸರ್ವೇಷನ್ ಬಗ್ಗೆ ಖಂಡಿತ ನಾವು ಈ ದೇಶದಲ್ಲಿ ಮೊಟ್ಟ ಮೊದಲಿಗೆ ದೇವೇಗೌಡರು ಅದನ್ನು ಪ್ರಸ್ತಾಪ ಮಾಡಿದಂಥವ್ರು ಲೋಕಸಭೆಯಲ್ಲಿ. ಸೊ ಹಾಗಾಗಿ 33% ಕೊಡಬೇಕು, ಯಾಕೆಂದರೆ ವುಮೆನ್ ಎಂಪವರ್ಮೆಂಟ್ ಆಗಬೇಕು. ಅದರ ಬಗ್ಗೆ ನನಗೆ ಯಾವುದೇ ಇದಿಲ್ಲ, ಆಗಲೇಬೇಕು, ಅವ್ರಿಗೆ ಕೊಡಬೇಕು, ಅದ್ರ ಬಗ್ಗೆ ಡೌಟೇ ಇಲ್ಲ. 90-10-60-40 ಅದ್ರ ಬಗ್ಗೆ ಮಾತಾಡ್ತೀನಿ. ಅದಕ್ಕಿಂತ ಮಾತಾಡ್ಬಿಡಿ, ಆಮೇಲೆ ಅದನ್ನ ಮಾತಾಡಿರಂತೆ. ಆಯ್ತು, 90-10 ಬಗ್ಗೆ ಕೊಟ್ಟಿರೋದ್ರ ಬಗ್ಗೆ ನಾನು ಆಗಲೇ ಪ್ರಸ್ತಾಪ ಮಾಡಿದೆ ನಿಮಗೆ. ಕೇಂದ್ರ ಸರ್ಕಾರ ತೆಗೆದುಕೊಳ್ತಕ್ಕಂಥ ಎಲ್ಲ ತೀರ್ಮಾನಗಳು ಕೇವಲ ಒಂದು ರಾಜ್ಯಕ್ಕೆ ಮಾತ್ರ ಸೀಮಿತವಾದದಲ್ಲ. ಇದು ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥ ರಾಜ್ಯ, ಅಲ್ಲಿ ಬಿಜೆಪಿ ಸರ್ಕಾರ ಇದೆ, ಬೇರೆ ಬೇರೆ ಸ್ಟ್ರಕ್ಚರ್ ಅಲ್ಲಿ ಬೇರೆ ಬೇರೆ ರಾಜ್ಯಗಳಿವೆ. ಸ್ವತಃ ಮೈತ್ರಿ ಪಕ್ಷವಾದಂತಹ ಚಂದ್ರಬಾಬು ನಾಯ್ಡು ಅವರು ಇದನ್ನ ವಿರೋಧ ವ್ಯಕ್ತಪಡಿಸಿದ್ದಾರೆ. ಯಾಕೆಂದ್ರೆ ಅವರಿಗೆ ತಮ್ಮ ಜನರ ಪರ ಕಾಳಜಿ ಇದೆ.
ಒಂದು ರಾಜ್ಯ ಸರ್ಕಾರವಾಗಿ ತಮ್ಮ ಮೇಲೆ ಬೀಳುವಂತಹ ಬರೆಯ ಪರಿಜ್ಞಾನ ಇದೆ. ಖಂಡಿತ. ಹಾಗಾಗಿ ಒಂದು ಪ್ರಾದೇಶಿಕ ಪಕ್ಷವಾಗಿ JDS ಕೂಡ ನಮ್ಮ ರಾಜ್ಯದ ಜನರ ಮೇಲೆ ಬೀಳುವಂತ ಬರೆಯ ಬಗ್ಗೆ ಯೋಚನೆ ಮಾಡಬೇಕೇ ಹೊರತು ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಕೊಟ್ಟಿದ್ದಾರೆ ನಮಗೂ ಕೊಟ್ಟಿದ್ದಾರೆ ಸಾಕು ಇದೇ ಪುಣ್ಯ ಅಂತ ಚಂದ್ರಬಾಬು ನಾಯ್ಡು ತೋರಿಸುವಂತಹ ಆ ಒಂದು ಪ್ರತಿರೋಧ ಯಾಕೆ ಕುಮಾರಸ್ವಾಮಿ ಅವರು ತೋರಿಸಲ್ಲ? ಖಂಡಿತ ಫೆಡರೇಷನ್ ಸಿಸ್ಟಮ್ ಅಲ್ಲಿ ನಾವು ಅವ್ರ ಜೊತೆ ಅಲಯನ್ಸ್ ಇದೀವಿ. ಸೊ ನಾವು ನಮ್ಮ ಪ್ರಯತ್ನವನ್ನ ಖಂಡಿತ ಪ್ರಾಮಾಣಿಕವಾಗಿ ನರೇಂದ್ರ ಮೋದಿ ಅವ್ರ ಜೊತೆ ಅಮಿತ್ ಶಾ ಅವ್ರ ಜೊತೆ ಕೂತು ಮಾತಾಡಿ ಪರಿಹರಿಯುವ ಎಲ್ಲ ಪ್ರಯತ್ನವನ್ನ ಸರ್ ಸನ್ಮಾನ್ಯ ಕುಮಾರಣ್ಣವ್ರು ಮಾಡ್ತಾರೆ. ನಮ್ಮ ಸ್ನೇಹಿತರು ಗ್ರಾಮ ಪಂಚಾಯತ್ ಮೆಂಬರ್ ಹೇಳಿದ್ರು, ಫಸ್ಟ್ ನಿಮಗೆ ಜ್ಞಾಪಕ ಇರಲಿ 1985 ದೇವೇಗೌಡರು ನೀರಾವರಿಯಲ್ಲಿ ಮಿನಿಸ್ಟರ್ ಆಗಿದ್ದಾಗ 200 ಕೋಟಿ ರೂಪಾಯಿ ನನ್ನ ಇಲಾಖೆಗೆ ಕೊಟ್ಟಿಲ್ಲ ಅಂದ್ರೆ ರಾಜೀನಾಮೆ ಬಿಸಾಕ್ತೀನಿ ಅಂತ ರಾಜೀನಾಮೆ ಬಿಸಾಕಿ ಹೊರಗಡೆ ನಡೆದು ಹೋದಂತವರು ಸನ್ಮಾನಿಸಿ ದೇವೇಗೌಡರು. ಇರಿ ಸನ್ಮಾನ್ಯ ದೇವೇಗೌಡರು ಕೇಳಿಸ್ಕೊಳ್ಳಿ, ಹೇಳ್ಬಿಡ್ತೀನಿ. 1997 ಪ್ರಧಾನಮಂತ್ರಿ ಆದಂತ ದೇವೇಗೌಡರು ತನ್ನ ರಾಜೀನಾಮೆಯನ್ನು ಬಿಸಾಕಿ ಹೊರ ನಡೀತಾ ಇರ್ತಕ್ಕ ಸಂದರ್ಭದಲ್ಲಿ ಭಾಷಣವನ್ನು ಮಾಡಿದ ಸಂದರ್ಭದಲ್ಲಿ ಅವತ್ತಿನ ವಾಜಪೇಯಿ ಅವರು ಒಂದು ಚೀಟಿ ಬರ್ದು ಕಳಿಸ್ತಾರೆ, ನಾವು ಸಪೋರ್ಟ್ ಮಾಡ್ತೀವಿ ಅಂತೇಳಿ. ನಿಮ್ಮ ಸಪೋರ್ಟ್ ನನಗೆ ಅವಶ್ಯಕತೆ ಇಲ್ಲ ಅಂತೇಳಿ ಹೊರಗಡೆ ನಡೆದಂತರು ದೇವೇಗೌಡರು. ಒಂದೇ ಒಂದು ಮಿನಿಸ್ಟ್ರಿಗೋಸ್ಕರ ಯಾರ ಜೊತೆ ರಾಜಿ ಆಗುವಂತಹ ಮರ್ಜಿ ಆಗುವಂತಹ ಗುಣ ದೇವೇಗೌಡರ ಕುಟುಂಬಕ್ಕೆ ಇಲ್ಲ. ಅದು ನಿಮ್ಗೆ ಜ್ಞಾಪಕ ಇರಲಿ. ಮತ್ತೆ 2018 ನಿಮ್ ಜೊತೆ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದಾಗಲೂ ಅಷ್ಟೇ ಈ ಸರ್ಕಾರನ ಬೀಳಿಸ್ತಾರೆ ಅಂತ ಗೊತ್ತಿದ್ರು ಕೂಡ ಅಮೆರಿಕಕ್ಕೆ ಹೋದಂತವರು ಸನ್ಮಾನ್ಯ ಕುಮಾರಣ್ಣವರು ಎದುರದೆ ಹೊರಗಡೆ ಬಂದಂತವರು ಕುಮಾರಸ್ವಾಮಿ ಅವರು. ನಿಮಗೆ ಅದ್ರ ಎಲ್ಲ ಮಾಹಿತಿ ಇರಲಿ ಅಂತ ಹೇಳ್ತಾ, ಜೊತೆಗೆ ನಾನು ಇನ್ನೂ 2-3 ಪ್ರಸ್ತಾಪ ನಮ್ಮ ಸರ್ ಹೇಳಿದ್ರು. 163 ಕಾಯ್ದೆ ಬಗ್ಗೆ ಹೇಳಿದ್ರು. 163ರಲ್ಲಿ ಕರೆಕ್ಟ್ ಆಗಿ ಕ್ಲಿಯರ್ ಆಗಿದೆ. ವಿವೇಚನಾಧಿಕಾರವನ್ನ ಇನ್ಹೆರಿಟೆನ್ಸ್ ಪವರ್ ರಾಜ್ಯಪಾಲರಿಗಿದೆ. ಹಾಗಾಗಿ ಅವರು ಭಾಷಣವನ್ನ ಓದಲೇಬೇಕು ಅಂತ ಕಡ್ಡಾಯವಾಗಿ 163 ಕಾಯ್ದೆ ಹೇಳಲ್ಲ. 163 ಕಾಯ್ದೆಯಲ್ಲಿ ಅವರು ಯಾವ ರೀತಿ ನಿರ್ಣಯವನ್ನು ಮಾಡಬೇಕು ಆ ನಿರ್ಣಯವನ್ನು ಮಾಡಿದ್ದಾರೆ. ಭಾಷಣಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಚರ್ಚೆಯನ್ನು ಮಾಡಬೇಕಾದಂತ ಕಾಂಗ್ರೆಸ್ ಸರ್ಕಾರ ಪಲಾಯನವನ್ನು ಮಾಡಿದೆ. ಹಾಗಾಗಿ ಇದರ ಹೊಣೆಯನ್ನ ಕಾಂಗ್ರೆಸ್ ಸರ್ಕಾರ ಹೊರಬೇಕು ಅಂತ ನಾನು ಹೇಳ್ತೀನಿ. ಆಯ್ತು, ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಒಂದಂತೂ ಸತ್ಯ, ಯಾವ ಉದ್ದೇಶಕ್ಕಾಗಿ ಇವತ್ತು ಅಧಿವೇಶನವನ್ನ ಕರೆದಿದ್ದಾರೋ ಆ ಉದ್ದೇಶ ಈಡೇರಬೇಕು. ಅಧಿವೇಶನಗಳಂದ್ರೆ ಜನರ ಆಶೋತ್ತರಗಳ ಬಗ್ಗೆ ಚರ್ಚೆ ಮಾಡೋದು, ಜನರಿಗೆ ಮಾರಕವಾದಂಥ ಪೂರಕವಾದಂಥ ಕಾಯ್ದೆ ಕಾನೂನುಗಳ ಬಗ್ಗೆ ಮಾತಾಡೋದು. ರಾಜ್ಯಪಾಲರು ಭಾಷಣ ಮಾಡಿದ್ರೆಷ್ಟು, ಮಾಡದಿದ್ರೆ ಎಷ್ಟು. ರಾಜ್ಯಪಾಲರು ಭಾಷಣ ಮಾಡೋದ್ರಿಂದ, ಮಾಡದೇ ಇರೋದ್ರಿಂದ ಈ ರಾಜ್ಯದ ಜನರಿಗೆ ಕಿಂಚಿತ್ತೂ ಏನೂ ತೊಂದರೆ ಇಲ್ಲ, ಏನೂ ಲಾಭ ಇಲ್ಲ. ಹೀಗಾಗಿ ಅವ್ರ ಪಾಡಿಗೆ ಅವರು, ಇವ್ರ ಪಾಡಿಗೆ ಇವರು ಆಗಲ್ಲ. ರಾಜ್ಯ ಸರ್ಕಾರಕ್ಕೆ ಹೊಣೆಗಾರಿಕೆ ಇದೆ. ಹೀಗಾಗಿ ರಾಜ್ಯಪಾಲರು 2 ಮಾತು ಮಾತಾಡ್ತಾರೆ, ಆಮೇಲೆ ಹೋಗಿ ಲೋಕಭವನದಲ್ಲಿ ಕೂತ್ಕೋತಾರೆ. ಆದರೆ ರಾಜ್ಯ ಸರ್ಕಾರ ಮಾತ್ರ ಜನಪರವಾಗಿರಬೇಕು. ಎಸ್ಪೆಷಲಿ ಇಂತಹ ಬಿಲ್ಗಳಲ್ಲಿ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ, ಜನರಿಗೆ ಮೋಸ ಆಗ್ತಾ ಇದೆ ಅಂದರೆ ಪಕ್ಷಾತೀತವಾಗಿ ಎಲ್ಲರೂ ಮಾತಾಡಬೇಕು. BJP ಆಯಿತು, JDS ಆಯಿತು, ಕಾಂಗ್ರೆಸ್ ಆಯಿತು, ಇದರಲ್ಲೂ ರಾಜಕೀಯ ಮಾಡಿದರೆ ಜನ ನಿರ್ಧಾರ ಮಾಡ್ತಾರೆ. ಇದು ಇದರಿಂದ ವಿಶೇಷ ಕಾರ್ಯಕ್ರಮ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.